ಶ್ರೀ ಮಾಲತೇಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ. ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು. ನಕ್ಷತ್ರ ದೋಷ, ಋತುಮತಿ ದೋಷ, ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು. ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ. ಇನ್ನು ಭೇಟಿಯ ಸಮಯ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಸಾಯಂಕಾಲ 5:30 ರಿಂದ ರಾತ್ರಿ 9:30 ವಿಳಾಸ: ಶಿವನಾಗ ಬಡಾವಣೆ, 3ನೇ ಕ್ರಾಸ್, ಮನೆ ನಂಬರ್ 79/9, ತಿಮ್ಸಾಗರ್ ರೋಡ್, ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ, ಬನ್ನಿ ಮಹಾಕಾಳಿ ಗುಡಿ ಹತ್ತಿರ, ನೇಕಾನ್ ನಗರ್, ಹಳೆ ಹುಬ್ಬಳ್ಳಿ. ಹಣಕ್ಕಾಗಿ ಅಲ್ಲ, ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ. ಮೊಬೈಲ್ ನಂಬರ್ 9901713668, 9535951307. ದ್ವಾದಶ ರಾಶಿಯವರ ವಾರ ಭವಿಷ್ಯ. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಶುದ್ಧ ಚೌತಿಯಿಂದ ದ್ವಾದಶಿಯವರೆಗೆ, ಅಂದರೆ 2/2/2025 ರಿಂದ 9/2/2025 ಈ ವಾರದ ಚಂದ್ರನ ಸಂಚಾರ ಉತ್ತರಾಭಾದ ನಕ್ಷತ್ರದಿಂದ ಆರಿದ್ರವರೆಗೆ. ಮೇಷರಾಶಿ. ಈಗ ಗುರು ವಕ್ರಿಯಾಗಿ ಬಹಳ ಸಮಸ್ಯೆ ಅನುಭವಿಸುತ್ತಿದ್ದೀರಿ. ಈಗ 4/2/2025 ಗುರು ವಕ್ರ ತ್ಯಾಗ ಮಾಡಿ ರುಜು ಮಾರ್ಗದಲ್ಲಿ ಚಲಿಸುತ್ತಾನೆ. ಆಗ ನಿಮಗೆ 2ನೇ ಮನೆಯ ಗುರುವಿನ ಪೂರ್ಣ ಅನುಗ್ರಹ ಸಿಗುತ್ತದೆ. ನಿಮ್ಮದೇನೇ ಪೆಂಡಿಂಗ್ ಕೆಲಸಗಳಿದ್ರೂ ಈಗ ನೆರವೇರುತ್ತದೆ. 3ನೇ ಮನೆಯಲ್ಲಿ ಕುಜ, 6ನೇ ಮನೆಯಲ್ಲಿ ಕೇತು ಸಹ ನಿಮಗೆ ಬೆಂಬಲ ನೀಡುತ್ತಾರೆ. ಮಂಗಳವಾರ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಗರಿಕೆ ಪತ್ರೆ ಅರ್ಪಿಸಿರಿ. ವೃಷಭ ರಾಶಿ. ಗುರು ಈ ವಾರದಲ್ಲಿ ವಕ್ರ ತ್ಯಾಗ ಮಾಡ್ತಾನೆ. ನಂತರ ನಿಮಗೆ ಶುಭ ಫಲ ಸಿಗುತ್ತವೆ. ಗುರು 5ನೇ, 7ನೇ, 9ನೇ ಮನೆಗೆ ದೃಷ್ಟಿ ಹಾಯಿಸುವುದರಿಂದ ಈಗ ನಿಮಗೆ ಸಮೃದ್ಧಿಯ ಕಾಲ. ಹಣದ ಹರಿವು ಉತ್ತಮ. ರಾಹು ಲಾಭಸ್ಥಾನದಲ್ಲಿ ಇರುವುದರಿಂದ ಶಕ್ತಿ ಸಾಹಸಗಳು ಇರುತ್ತದೆ. ಶುಕ್ರ ಲಾಭಸ್ಥಾನದಲ್ಲಿ ಇರುವುದು ಹಣ ಲಾಭ, ಸುವರ್ಣ ಲಾಭ ಮೊದಲಾದ ಶುಭ ಸಂಗತಿಗಳು ಜರುಗುತ್ತದೆ. ಒಂದು ಸಲ ಸರ್ಪ ಶಾಂತಿ ಮಾಡಿಸಿರಿ. ಶುಕ್ರವಾರ ಶ್ರೀ ಲಕ್ಷ್ಮೀ ದೇವಿಗೆ ಕುಂಕುಮ ಅರ್ಚನೆ ಮಾಡಿಸಿರಿ. ಮಿಥುನ ರಾಶಿ. 10ರಲ್ಲಿ ಶುಕ್ರ, ರಾಹು, 9ರಲ್ಲಿ ಶನಿ, 8ರಲ್ಲಿ ಸೂರ್ಯ, ಬುಧ ಸಮಯ ಮಧ್ಯಮವಾಗಿದೆ. ಯಾವುದೇ ಗ್ರಹದ ಕುರದೃಷ್ಟಿ ಕೂಡ ಇಲ್ಲದಿರುವ ಅನುಗ್ರಹ ಇಲ್ಲ. ಇರುವ ಕೆಲಸ ಮಾಡಿಕೊಂಡು ಹೋಗಿ. ಬದಲಾವಣೆಗೆ ಇದು ಸಕಾಲವಲ್ಲ. ಒಳ್ಳೆ ದಿನಗಳಾಗಿ ಇನ್ನು ಕಾಯಬೇಕು. ಸ್ವಲ್ಪ ಖರ್ಚುಗಳು, ಒತ್ತಡಗಳು ಇರುತ್ತದೆ. ಪ್ರತಿದಿನ ನವಗ್ರಹ ಮಂತ್ರ ಜಪ ಮಾಡಿರಿ. ಹಸಿರು ಬಟ್ಟೆ, ಹೆಸರು ಕಾಳು ದಾನ ಮಾಡಿರಿ. ಕಟಕ ರಾಶಿ. ಲಾಭಸ್ಥಾನದಲ್ಲಿ ಗುರು ಈ ವಾರ ವಕ್ರ ತ್ಯಾಗ ಮಾಡಿ ಶುದ್ಧನಾಗ್ತಾನೆ. ನಂತರ ನಿಮಗೆ ಅನೇಕ ಒಳ್ಳೆ ಸಂಗತಿಗಳು ಗಮನಕ್ಕೆ ಬರುತ್ತದೆ. 9ರಲ್ಲಿ ಶುಕ್ರ ಸಹ ಶುಭ ಫಲ ಕೊಡ್ತಾನೆ. ಸದ್ಯದಲ್ಲೇ ಅಷ್ಟಮ ಶನಿಯಿಂದ ಬಿಡುಗಡೆ ಹೊಂದುತ್ತೀರಿ. ನಂತರ ನಿಮ್ಮ ಕೆಲಸಗಳೆಲ್ಲ ದೇವರ ಅನುಗ್ರಹ ದೊರೆತು ಎಲ್ಲ ಹಾದಿಯಲ್ಲಿ ಕೂಡ ಸುಲಲಿತವಾಗುತ್ತದೆ. ಶ್ರೀ ಶನೇಶ್ವರ ಮಂತ್ರ ಜಪ ಮಾಡಿ ಕರಿಯಲು ಕಪ್ಪು ಬಟ್ಟೆ ದಾನ ಮಾಡಿರಿ. ಸಿಂಹರಾಶಿ. ಪ್ರತಿಯೊಂದು ರೂಪಾಯಿ ಖರ್ಚು ಮಾಡುವಾಗ ಇದು ಅವಶ್ಯಕತೆ ಇದೆಯೇ ಇಲ್ಲವೇ ಎಂದು ಯೋಚಿಸಿ ಖರ್ಚು ಮಾಡಿ. ದರ್ಪದ ನಡವಳಿಕೆ ಬೇಡ. ದರ್ಪದ ನಡವಳಿಕೆಯಿಂದ ನಿಮ್ಮ ಶತ್ರು ಹೆಚ್ಚಾಗ್ತಾರೆ. ವೃತ್ತಿಯಲ್ಲಿ ಒತ್ತಡ ಇರುತ್ತವೆ. ಮೇಲಧಿಕಾರಿಗಳ ಕಿರುಕುಳ ಇರುತ್ತದೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸಿ. ನಿಮ್ಮ ಸುತ್ತ ಒಂದು ಗುಣಾತ್ಮಕ ಪ್ರಭಾವಳಿ ಏರ್ಪಡುತ್ತದೆ. ಇದು ನಿಮ್ಮನ್ನ ಆಪತ್ತುಗಳಿಂದ ರಕ್ಷಿಸುತ್ತದೆ. ಒಂದು ಸಲ ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನ ಮಾಡಿರಿ. ಕನ್ಯಾ ರಾಶಿ. ಇಷ್ಟು ದಿನ ಭಾಗ್ಯಸ್ಥಾನದಲ್ಲಿ ಗುರು ಇದ್ರು ವಕ್ರಿಯಾಗಿದ್ದರಿಂದ ಗುರುಬಲದ ಶುಭ ನಿಷ್ಕ್ರಿಯವಾಗಿತ್ತು. ಈ ವಾರದಲ್ಲಿ ಗುರು ವಕ್ರಗತಿ ಬಿಟ್ಟು ಸುಪಥದಲ್ಲಿ ಚಲಿಸುತ್ತಾನೆ. ಇದರ ಪುಣ್ಯ ಫಲಗಳು ನಿಮಗೆ ಅನುಭವಕ್ಕೆ ಬರುತ್ತದೆ. ಮಾನ ಸನ್ಮಾನ, ಗುರು ಹಿರಿಯರ ಆಶೀರ್ವಾದ, ವೃತ್ತಿಯಲ್ಲಿ ಬಡತಿ, ಅನಿರೀಕ್ಷಿತ ಧನಲಾಭ ಇವೆಲ್ಲ ಕೂಡ ಅನುಭವಿಸುತ್ತೀರಿ. ನಿಮಗೆ ಈಗ ದೈವ ಅನುಗ್ರಹ ಇದೆ. ಯಾವುದೇ ಯೋಜನೆಗಳಲ್ಲಿ ತೊಡಗಿಕೊಂಡರೂ ಜಯಶಾಲಿ ಆಗ್ತೀರಿ. ಶ್ರೀ ಲಲಿತ ಸಹಸ್ರನಾಮ ಜಪ ಮಾಡಿರಿ. ತುಲಾ ರಾಶಿ. ಇನ್ನು ಕೆಲವೇ ದಿನಗಳಲ್ಲಿ 3 ಗ್ರಹಗಳ ಅನುಗ್ರಹಕ್ಕೆ ಪ್ರಾಪ್ತವಾಗುತ್ತೀರಿ. ಗುರು, ಶನಿ ಹಾಗೂ ಕೇತು. ಗುರು ಭಾಗ್ಯಸ್ಥಾನಕ್ಕೆ, ಶನಿ 6ನೇ ಮನೆಗೆ, ಕೇತು ಲಾಭಸ್ಥಾನಕ್ಕೆ ಪ್ರವೇಶವಾಗ್ತಾರೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗ. ನಿಮ್ಮ ಕಷ್ಟಗಳೆಲ್ಲ ಮುಗಿಯುತ್ತಾ ಬಂದಿದೆ. ಒಳ್ಳೆ ಅವಕಾಶ ಹುಡುಕಿಕೊಂಡು ಬರುತ್ತದೆ. ಮನೆಯಲ್ಲಿ ಶಾಂತಿ ಸಮಾಧಾನ ನೆಲೆಸುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವ ಯೋಗ ಇದೆ. ಏಕಾದಶಿ ದಿನದಂದು ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿರಿ. ವೃಶ್ಚಿಕ ರಾಶಿ. ಗುರುಬಲ ಇದ್ದರೂ ಸಾಕಷ್ಟು ಕಷ್ಟಪಟ್ಟಿದ್ದೀರಿ. ಈ ವಾರದಲ್ಲಿ ಗುರು ವಕ್ರಗತಿಯಿಂದ ಪಾರಾಗಿ ನೇರವಾಗಿ ಚಲಿಸುತ್ತಾನೆ. ನಿಮಗೆ 7ನೇ ಮನೆಯ ಗುರುವಿನ ಪ್ರಯೋಜನ ಫಲ ಅನುಭವಕ್ಕೆ ಬರುತ್ತದೆ. ಗುರು ಕೇತುವಿನ ಬಲ ಇದೆ. ಒಳ್ಳೆ ಗುರು ಕೆಲಸಗಳನ್ನ ಮಾಡಿಸುತ್ತಾನೆ, ರಕ್ಷಣೆ ಕೊಡುತ್ತಾನೆ, ಜೀವನ ಸರಾಗ ಆಗುವಂತೆ ಮಾಡ್ತಾನೆ. ಗುರು ಲಾಭಸ್ಥಾನದಲ್ಲಿ ಇದ್ದು ಧನಲಾಭ ಕೊಡ್ತಾರೆ. ಈ ವಾರ ತೀರ್ಥಯಾತ್ರೆ ಕೈಗೊಳ್ಳುವ ಸಂಭವವಿರುತ್ತದೆ. ಶಿವ ಪಂಚಾಕ್ಷರಿ ಮಂತ್ರ ಜಪ ಮಾಡಿರಿ. ಧನು ರಾಶಿ.
ಎಡನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದು ಹಣದ ಹರಿವು ಉತ್ತಮ. ಏಳನೇ ಮನೆಯಲ್ಲಿ ಕುಜ ಇರುವುದು ಸಂಗಾತಿಗೆ ಕೊಂಚ ಅಸೌಖ್ಯ ತೋರಿಸುತ್ತದೆ. ಮೂರನೇ ಮನೆಯಲ್ಲಿ ಶನಿ ಇದ್ದು ನಿಮ್ಮನ್ನ ಇನ್ನೂ ಬಲಪಡಿಸುತ್ತಾರೆ. ಶತ್ರುಗಳು ದೂರವಾಗ್ತಾರೆ. ಆರನೇ ಮನೆಯಲ್ಲಿ ಗುರು ಇರುವುದು ಆರೋಗ್ಯಕ್ಕೆ ಕೊಂಚ ಮಾರಕ. ಆರೋಗ್ಯದಲ್ಲಿ ಏರುಪೇರಾದರೆ ನಿರ್ಲಕ್ಷಿಸಬೇಡಿ. ಈಗ ಗುರುಬಲ ಇಲ್ಲ. ಮುಂದೆ ಗುರುಬಲ ಬಂದಾಗ ಸಮಸ್ಯೆಗಳು ಹಗುರವಾಗ್ತವೆ. 108 ಸಲ ಶ್ರೀ ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿರಿ. ಮಕರ ರಾಶಿ. ಈ ವಾರದಲ್ಲಿ ಗುರು ತನ್ನ ವಕ್ರಗತಿಯನ್ನ ಬಿಟ್ಟು ನೇರ ಮಾರ್ಗದಲ್ಲಿ ಚಲಿಸಲು ಪ್ರಾರಂಭಿಸುತ್ತಾರೆ. ಇದು ನಿಮಗೆ ಗುಣಾತ್ಮಕ ಫಲ ನೀಡುತ್ತದೆ. 5ನೇ ಮನೆಯ ಗುರುಬಲದ ಸಂಪೂರ್ಣ ಶುಭ ಫಲ ಹೊಂದುತ್ತೀರಿ. ಹೊಸ ಕೆಲಸ ಸಿಗುತ್ತದೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ. ಹಣದ ಹರಿವು ಉತ್ತಮ. ಒಳ್ಳೆ ಅವಕಾಶಗಳು ಸಿಗಲಿವೆ. ಪ್ರಗತಿ ಯಶಸ್ಸು ನಿಮ್ಮದಾಗಲಿದೆ. ಶ್ರೀ ವಿಷ್ಣು ಸಹಸ್ರನಾಮ ಜಪ ಮಾಡಿರಿ. ಹಸುವಿಗೆ ಆಹಾರ ಹಾಕಿರಿ. ಕುಂಭರಾಶಿ. ಗ್ರಹಗಳು ಈಗ ನಿಮಗೆ ವ್ಯತಿರಿಕ್ತವಾಗಿ ಇದ್ರೂ ಮುಂಬರುವ ದಿನಗಳು ಶುಭಕರವಾಗಿದೆ. ಹೀಗಾಗಿ ಯಾವುದೇ ರೀತಿ ಉದ್ವೇಗ ಬೇಡ. ಏನಾದ್ರೂ ನಿಮಗೆ ಇಷ್ಟವಾಗದ ಸಂಗತಿಗಳು ನಡೆದರೆ ಶೀಘ್ರ ಪ್ರತಿಕ್ರಿಯೆ ನೀಡಬೇಡಿ. ನಿಧಾನಿಸಿ. ನಿಮ್ಮ ಮಾತಿ ನಿಮಗೆ ಮುಳುವಾಗಬಹುದು. ಈಗ ಕೆಲವು ದಿನ ತಾಳ್ಮೆ ವಹಿಸಿ. ಮುಂದೆ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತದೆ. ಸಾಡೆಶಾತಿ ಇರುವುದರಿಂದ ಎಚ್ಚರ ವಹಿಸಿರಿ. ಶ್ರೀ ಶನಿ ಭಗವಂತನಿಗೆ ಎಳ್ಳೆಣ್ಣೆ ಜೋಡಿ ದೀಪ ಬೆಳಗಿಸಿರಿ. 108 ಬಾರಿ ಶ್ರೀ ಶನೇಶ್ವರ ಸ್ವಾಮಿ ಮಂತ್ರ ಜಪ ಮಾಡಿರಿ. ಮೀನರಾಶಿ. ಈಗ ನಿಮಗೆ ಬಹಳಷ್ಟು ಅಗ್ನಿ ದಿವ್ಯಗಳು ಎದುರಿಸುತ್ತಿದ್ದೀರಿ. ಬಹಳಷ್ಟು ನಷ್ಟಗಳು ಸಂಭವಿಸಿದೆ. ಎದೆಗುಂದಬೇಡಿ. ಸಾಡೆಸಾತಿ ಶನಿಯ ಸಮಯದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯ ಹೊರಗೆ ಹಚ್ಚುವಂತೆ ಅನುಭವ ಆಗ್ತದೆ. ಪ್ರಾಮಾಣಿಕತೆ ಇರಲಿ. ದೇವರಲ್ಲಿ ದೃಢ ನಂಬಿಕೆ ಇರಲಿ. ಎಲ್ಲವೂ ನಿಮಗೆ ಅನುಕೂಲವಾಗುವ ಕಾಲ ಬರುತ್ತದೆ. ಈಗ ಪರೀಕ್ಷೆ ಬರೆಯಿರಿ. ಫಲಿತಾಂಶ ಒಳ್ಳೆಯದೇ ಆಗಿರುತ್ತದೆ. ಗುರುಗಳಿಗೆ ಬಟ್ಟೆ ದಾನ ಮಾಡಿರಿ. ವಾದ ವಿವಾದ ಬೇಡ. ತಾಳ್ಮೆಯೇ ನಿಮಗೆ ಕವಚ.